ಪ್ರವಾಸೋದ್ಯಮ ಜಂಟಿ ನಿರ್ದೇಶಕಿಯ ಹಣೆಗೆ ಸಂಸದರು ಕುಂಕುಮ ಇಟ್ಟಿದ್ದಾರೆ. ಚಾಮುಂಡೇಶ್ವರಿಯ ಎದುರೇ ಕುಂಕುಮ ಇಟ್ಟಿದ್ದಾರೆ ಸುನಿಲ್ ಬೋಸ್. ನಿರ್ದೇಶಕಿ ಸವಿತಾ ಹಣೆಗೆ ಕುಂಕುಮ ಇಟ್ಟಿದ್ದಾರೆ ಸಂಸದ ಸುನಿಲ್ ಬೋಸ್. ಆಷಾಢ ಮಾಸದ 3ನೇ ಶುಕ್ರವಾರ ಜೊತೆಯಾಗಿ ಬಂದಿದ್ರು ತಾಯಿ ಚಾಮುಂಡಿಯ ದರ್ಶನ ಪಡೆದುಕೊಳ್ಳೋದಕ್ಕೆ. ಈಗ ಸಂಸದರ ಈ ನಡೆ ಭಾರೀ ಚರ್ಚೆಗೆ ಗ್ರಾಸ ಆಗಿದೆ. ತನಗೆ ಮದುವೆ ಆಗಿಲ್ಲ ಅಂತ ಅಫಿಡವಿಟ್ ಅನ್ನ ಸಲ್ಲಿಸಿದ್ರು ಸುನಿಲ್ ಬೋಸ್ ಚುನಾವಣಾ ಅಧಿಕಾರಿಗಳಿಗೆ. ಆ ಸಂದರ್ಭದಲ್ಲಿ ಚಾಮರಾಜನಗರ ಬಿಜೆಪಿ ದೂರು ಕೊಟ್ಟಿತ್ತು. ಸುನಿಲ್ ಸವಿತಾ ಜೊತೆಗಿರುವಂತಹ ಫೋಟೋವನ್ನು ನೀಡಿ ದೂರು ಕೊಟ್ಟಿದ್ರು. ಇದೀಗ ಈ ರೀತಿ ಸಂಸದರು ಜಂಟಿ ನಿರ್ದೇಶಕಿಯ ಹಣೆಗೆ ಕುಂಕುಮ ಇಟ್ಟಿರೋದು ಬೇರೆ ರೀತಿಯಾದಂತಹ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಚುನಾವಣೆಗೆ ಅಫಿಡವಿಟ್ ಸಲ್ಲಿಸುವ ಸಂದರ್ಭದಲ್ಲಿ ತನಗೆ ಮದುವೆ ಆಗಿಲ್ಲ ಅನ್ನೋ ರೀತಿ ಮಾಹಿತಿಯನ್ನ ಕೊಟ್ಟಿದ್ರು. ಅದರ ವಿರುದ್ಧ ಬಿಜೆಪಿ ಕೂಡ ದೂರು ಕೊಟ್ಟಿತ್ತು. ನೋಡಿ, ಇದೇ ಫೋಟೋ. 3ನೇ ಆಷಾಢ ಶುಕ್ರವಾರ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೆದುಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಒಟ್ಟಾಗಿ ಬಂದಿದ್ರು ನಿರ್ದೇಶಕಿ ಸವಿತಾ ಮತ್ತೆ ಸಂಸದರಾಗಿರುವಂತಹ ಸುನಿಲ್ ಬೋಸ್. ಆ ಸಂದರ್ಭದಲ್ಲಿ ಈ ರೀತಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಿರ್ದೇಶಕಿಯ ಹಣೆಗೆ ಸುನಿಲ್ ಬೋಸ್ ಕುಂಕುಮ ಇಟ್ಟಿದ್ದಾರೆ. ಇದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸಂಸದರ ಈ ನಡೆ. ಸವಿತಾ ಅವರು ಅಧಿಕಾರಿ ಇದ್ದಾರೆ, ಇವರು ಜನಪ್ರತಿನಿಧಿ. ಈಗ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಸಂಸದರೊಬ್ಬರು ಜಂಟಿ ನಿರ್ದೇಶಕಿಯ ಹಣೆಗೆ, ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕಿ ಸವಿತಾ ಅವರ ಹಣೆಗೆ ಈ ರೀತಿಯಾಗಿ ಕುಂಕುಮ ಇಟ್ಟಿರೋದು ಸಾಕಷ್ಟು ರೀತಿಯ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿಂದೆ ತನಗೆ ವಿವಾಹ ಆಗಿಲ್ಲ ಅನ್ನೋದನ್ನು ಕೂಡ ಅಫಿಡವಿಟ್ನಲ್ಲಿ ಸಲ್ಲಿಸಿದ್ರು. ಆದರೆ ಆಗಲೂ ಕೂಡ ಒಂದು ಫೋಟೋ ಕೊಟ್ಟು ಬಿಜೆಪಿಯವರು ದೂರು ಕೊಟ್ಟಿದ್ರು. ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳಿಗೆ ಚಾಮರಾಜನಗರದ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರೆಲ್ಲರೂ ಕೂಡ ದೂರು ಕೊಟ್ಟಿದ್ರು. ಆಗಲೂ ಸುನಿಲ್ ಬೋಸ್ ಮತ್ತೆ ಸವಿತಾ ಅವರು ಜೊತೆಗಿರುವಂತಹ ಫೋಟೋ ನೀಡಿ ದೂರು ಕೊಟ್ಟಿದ್ರು. ಈಗ ಮತ್ತೆ ಈ ಫೋಟೋ ಮುನ್ನೆಲೆಗೆ ಬರ್ತಾ ಇರೋದು ಬೇರೆ ರೀತಿಯಾದಂತಹ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ತನಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ದಂತಹ ಸಂಸದರು ಈಗ ಅಧಿಕಾರಿಯೊಬ್ಬರ ಹಣೆಗೆ ದೇವಸ್ಥಾನದಲ್ಲಿ ಈ ರೀತಿ ಕುಂಕುಮ ಇಡ್ತಾರೆ ಅಂದ್ರೆ ಒಬ್ಬ ಜನಪ್ರತಿನಿಧಿ ಮತ್ತೆ ಅಧಿಕಾರಿಯ ನಡುವೆ ಇರುವಂತಹ ಸಂಬಂಧ ಏನು ಹಾಗಿದ್ರೆ ಅನ್ನೋದು. ಮದುವೆ ಆಗಿದೆಯಾ ಸುನಿಲ್ ಬೋಸ್ರಿಗೆ? ಹಾಗಿದ್ರೆ ನಿಜವಾಗ್ಲೂ ಬಿಜೆಪಿ ಆಗ ಮಾಡಿದ್ದಂತಹ ದೂರೇನಿತ್ತು, ಆರೋಪ, ಅದು ಈಗ ಮತ್ತೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಈ ಫೋಟೋ ಈಗ ಬೆಳಕಿಗೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅವತ್ತಿನ ಅಫಿಡವಿಟ್ ಅನ್ನ ಮುಂದಿಟ್ಟು ಏನು ಬಿಜೆಪಿಯವರು ದೂರು ಕೊಟ್ಟಿದ್ರು, ಆಗಲೂ ಕೂಡ ಈ ಇಬ್ಬರು ಜೊತೆಗಿರುವಂತಹ ಒಂದೆರಡು ಫೋಟೋಗಳನ್ನ ಬಿಜೆಪಿಯವರು ಹಂಚಿಕೊಂಡು ದೂರು ಕೊಟ್ಟಿದ್ರು. ಈ ರೀತಿ ಸುಳ್ಳು ಹೇಳ್ತಿದ್ದಾರೆ ಅವರ ಅಫಿಡವಿಟ್ನಲ್ಲಿ, ವಿವಾಹ ಆಗಿದೆ ಸುನಿಲ್ ಬೋಸ್ರಿಗೆ ಸವಿತಾ ಅವರ ಜೊತೆಗೆ ಅಂತ ಹೇಳಿ. ಬಟ್ ನನಗೆ ಮದುವೆ ಆಗಿಲ್ಲ ಅನ್ನೋದನ್ನೇ ಮಾಹಿತಿಯ ರೂಪದಲ್ಲಿ ಚುನಾವಣಾ ಆಯೋಗಕ್ಕೆ ಅವತ್ತು ಅಫಿಡವಿಟ್ ಸಲ್ಲಿಸೋ ಸಂದರ್ಭದಲ್ಲಿ ಸುನಿಲ್ ಬೋಸ್ ಕೊಟ್ಟಿದ್ರು. ಬಟ್ ಈಗ ಈ ಫೋಟೋ ನೋಡ್ತಾ ಇದ್ರೆ ಬಿಜೆಪಿ ಮಾಡಿದಂತಹ ಆರೋಪಗಳು, ಅದಕ್ಕೆ ಸಂಬಂಧಪಟ್ಟಂತಹ ಚರ್ಚೆಗಳು ಮತ್ತೆ ಗರಿಗೆದರೋ ಹಾಗಾಗಿದೆ. ಅಧಿಕಾರಿಯೊಬ್ಬರ ಹಣೆಗೆ ಈ ರೀತಿ ಕುಂಕುಮ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ಅದಕ್ಕೂ ಮೀರಿದ್ದೇನೋ ಇದೆ. ಹಾಗಿದ್ರೆ ವೈವಾಹಿಕ ಸಂಬಂಧ ಇದೆಯಾ, ಮದುವೆ ಆಗಿದೆಯಾ ಸುನಿಲ್ ಬೋಸ್ರಿಗೆ ಸವಿತಾ ಅವರ ಜೊತೆಗೆ ಅನ್ನೋ ಪ್ರಶ್ನೆಗಳು, ಆ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.